ಇದೇ ನೀರಿನ ಎಷ್ಟು ವರ್ಷ ಕುಡಿಸ್ಬೇಕಂತ ಮಾಡಿರಿ. ಯಾವುದೇ ಶುದ್ಧೀಕರಣ ಇರಲಾರದೆ, ಯಾವುದೇ ಫಿಲ್ಟರ್ ಇರಲಾರದೆ ಹಾಗೆಯೇ ಮಾನ್ವಿ ನಗರದ ಜನತೆಗೆ ಇಲ್ಲಿನ ಶಾಸಕರು, ಸಚಿವರು ಮತ್ತು ಅಧಿಕಾರಿಗಳು ರಬ್ಬನ್ಕಲ್ ಕೆರೆಯಲ್ಲಿ ನೀರು ಸಂಗ್ರಹ ಓಕೆ ಆದ್ರೆ ಘನತ್ಯಾಜ್ಯ ಪ್ಲಾಸ್ಟಿಕ್ ವಸ್ತುಗಳ ಸಂಗ್ರಹ ಯಾಕೆ? ಈ ನೀರು ಕುಡಿಯಲು ಯೋಗ್ಯವೇ ಎಂದು ಬಿಜೆಪಿ ಕಾರ್ಯಕರ್ತರ ಜನಪರ ಸವಾಲು. ಇದು 60,000 ಜನಸಂಖ್ಯೆಗೆ ಅತ್ಯಂತ ಮಲಿನವಾಗಿರ್ತಕ್ಕಂಥ ನೀರನ್ನು ಈ ಜನಪ್ರತಿನಿಧಿಗಳು ಮಾನ್ಯ ಜನತೆಗೆ ಸಲ್ಲಿಸ್ತಾ ಇದ್ದಾರೆ. ಗಲೀಜು ಕಾಲುವೆ ಏನೈತೆ ಅದೆಲ್ಲ ಬಂದು ಕೆರೆಗೆ ಬಿದ್ದವು ಸೀದ. ಇವೆಲ್ಲ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಬಿಸಾಕಿದ ನೀರೆಲ್ಲ ಬಂದ ಗಲೀಜಾಗ ಹಸಿರು ಬಣ್ಣ ತಿರುಗಿ ಹೋಗ್ಯದ ನೀರು. ಈ ಕೆರೆಯು ತುಂಗಭದ್ರಾ ನದಿಗೆ ಕೇವಲ 8 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ಆದರೆ ನೀರು ಸಂಗ್ರಹ ಕಾರ್ಯ ಮಾತ್ರ ನದಿಯಿಂದಾಗದೆ ತುಂಗಭದ್ರಾ ಡ್ಯಾಂ ಮೂಲಕ 85 ಕಾಲುವೆಯಿಂದಾಗುತ್ತಿದೆ. ಡ್ಯಾಂನಿಂದ ನೀರನ್ನ ಕಾಲುವೆ ಮೂಲಕ ಕೆರೆಯಲ್ಲಿ ಸಂಗ್ರಹ ಮಾಡುವ ಬದಲು ಕೂಗಳತೆಯಲ್ಲಿರುವ ತುಂಗಭದ್ರಾ ನದಿಯಿಂದ ಪೈಪ್ಲೈನ್ ಅಥವಾ ಕಾಲುವೆ ಮಾಡಿ ತಂದರೆ ಈ ಭಾಗದ ರೈತರಿಗೆ ಮತ್ತು ಇಡೀ 60,000 ಜನಸಂಖ್ಯೆವಿರುವ ಮಾನ್ವಿಯ ಎಲ್ಲ ವಾರ್ಡುಗಳ ಜನತೆಗೆ ದಿನನಿತ್ಯವೂ ನೀರು ಸಿಗಬಹುದು ಅಂತಿದ್ದಾರೆ ಕ್ಷೇತ್ರದ ಜನರು. ನಗರದ ರಬ್ಬನ್ಕಲ್ ಕೆರೆಯಲ್ಲಿ ಈಗ ಆಸ್ಪತ್ರೆಯ ತ್ಯಾಜ್ಯ, ಮನೆಗಳ ತ್ಯಾಜ್ಯ, ಪ್ಲಾಸ್ಟಿಕ್ ವಸ್ತುಗಳಿಂದ ಕೂಡಿದ ಅಶುದ್ಧ ನೀರು ಸಂಗ್ರಹವಾಗಿದೆ. ಇಲ್ಲಿನ ಹಸಿರು ಬಣಕ್ಕೆ ತಿರುಗಿದ ಈ ದುರ್ವಾಸನೆಯ ನೀರು ಇದು ಕುಡಿಯೋಕೆ ಅಲ್ಲ, ಬಳಸೋಕೆ ಕೂಡ ಯೋಗ್ಯವಿದೆನಾ ಎಂಬ ಪ್ರಶ್ನೆ ಈ ನೀರು ನೋಡಿದರೆ ಹುಟ್ಟಬಹುದು. 85 ಕಾಲುವೆಗೆ ಎಸೆದ ತ್ಯಾಜ್ಯದ ಈ ಕೆರೆಯಲ್ಲಿ ಸಂಗ್ರಹಗೊಂಡಿದೆ ಅಂತಿದ್ದಾರೆ ಮಾನ್ವಿ ಬಿಜೆಪಿ ಕಾರ್ಯಕರ್ತರು. ಅಶುದ್ಧ ನೀರನ್ನು ಕುಡಿಲಾರದೆ, ಜನ ಪ್ರಶ್ನಿಸಲಾರದೆ ಹಲವಾರು ರೀತಿಯ RO ಪ್ಲಾಂಟ್ಗಳ ಕುಡಿಯುವ ನೀರನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೊಂತ ಈ 27 ವಾರ್ಡ್ಗಳಲ್ಲಿ ಈ ನೀರು ಕೇವಲ 10ರಿಂದ 12 ಈ ಮಲಿನ ನೀರು ಕೂಡ ಸರಿಯಾಗಿ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಜಯನಗರ, ವಿಜಯನಗರ, ಬಾಲನಗರ, ಅಲವಲಿ ಲೇಔಟ್ ಯಾವುದೇ ಈ ಅಶುದ್ಧ ನೀರುಗಳು ಕೂಡ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. ಈ ರೀತಿಯಾಗಿ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಈ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡುತ್ತಿದ್ದರೂ ಕೂಡ ಯಾವುದೇ ರೀತಿಯಿಂದ ಈ ನೀರಾದರೂ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ದಯವಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಮಾನ್ಯ ಸಚಿವರಿಗೆ ಮತ್ತು ಶಾಸಕರಿಗೆ ನಾವು ವಿನಂತಿ ಮಾಡ್ತೇವೆ. ಮತ್ತು ಅಲ್ಲಿ ಏನು ಕಾಲುವೆಯಲ್ಲಿ ಇದ್ವಲ್ಲ ಅವೆಲ್ಲ ತ್ಯಾಜ್ಯ ವಸ್ತುಗಳು ಇಲ್ಲಿ ಕಾಣ್ತಾ ಇದ್ದಾವೆ. ನೋಡ್ರಿ ಇದು ಯಾವ ಥರ ಇದೆ ಅಂದರೆ ಇದೆಲ್ಲ ಟಾನಿಕ್ ಬಾಟ್ಲು, ಯಾವುದು ಕೆಮಿಕಲ್ ಬಾಟ್ಲು ಏನು ಗೊತ್ತಾಗ್ತಿಲ್ಲ. ಇದು ಕೆಮಿಕಲ್ ಬಾಟ್ಲ್ ಆಗಿತ್ತಂದರೆ ಎಷ್ಟು ವಿಷಕಾರಿಯಾಗಿರ್ತದೆ ನೀರೀಗ. ಸ್ಕಿನ್ ಡಿಸೀಸಸ್ಸು, ಅಲರ್ಜೀಸು ಈ ಥರನ ನಾವು ಮುನ್ಸಿಪಾಲ್ಟಿಯವರು ಏನು ಮಾಡ್ತಾಯಿದ್ರೆ ಜನಗಳಿಗೆ ಉಣಿಸ್ತಾ ಇದ್ದಾರೆ. ಅವರು ಶುದ್ಧ ನೀರೇನು ಉಣಿಸ್ತಾ ಇಲ್ಲ, ಅವರು ರೋಗ ಉಲ್ಬಣ ಮಾಡುವಂಥ ಒಂದು ನೀರನ್ನು ಉಣಿಸ್ತಾ ಇದ್ದಾರೆ. ಬರೀ ಮೈ ತೊಳ್ಕೊಂಡ್ರೆ ಇದೆಲ್ಲ ಸ್ಕಿನ್ ಅಲರ್ಜೀಸ್ ಬರ್ತಾವ. ಕುಡಿದ್ರೆ ಅದೆಲ್ಲ ಮತ್ತೆ ಹಾಸ್ಪಿಟಲ್ ಬೆಡ್ ಒಂದು ಇದು ಒಂದು ರೀತಿ ಏನಂದರೆ ವೈದ್ಯರಿಗೆ ಒಂದು ಅನುಕೂಲ ಮಾಡಿಕೊಡುವಂಥ ವಾತಾವರಣ ಸೃಷ್ಟಿ ಮಾಡ್ಯಾರ ಅವರು. ಇದನ್ನು ಕುಡಿದು 60,000 ಮಂದಿ ಕಲಾಸ ಆಗಿರ್ತಾರೆ. ಮುದ್ದೆವು ಸತ್ತೋತ ಹುಡುಗರು ಮುದ್ದೆವು ಬೀಸಿದವನು ಹಾಸ್ಪಿಟ್ಲಿಗೆ ಹೋಗ್ತಾನೆ ಅಷ್ಟೇ. ಆಗಮಿಸಿವಿ ಇಂದು ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲದಿಂದ ನಾವು ಈ ಮೊದಲೇ ಈ 15 ದಿವಸದಿಂದ ಒಂದು ತಿಂಗಳ ಹಿಂದೆಯೇ ಕಾಲುವೆಯನ್ನು ಸ್ವಚ್ಛ ಮಾಡಿ ಕೆರೆಗೆ ನೀರು ಬಿಡ್ರಿ. ಮಾನ್ವಿ ನಗರದಲ್ಲಿರ್ತಕ್ಕಂಥ ಚರಂಡಿನೇ ಇಲ್ಲಿದೆ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಏನು ಕಾಲುವೆಯಲ್ಲಿ ಇದ್ವಲ್ಲ ಅವೆಲ್ಲ ತ್ಯಾಜ್ಯ ವಸ್ತುಗಳು ಇಲ್ಲಿ ಕಾಣ್ತಾ ಇದ್ದಾವೆ. ನಾವೇನು ಮೊದಲು ಈ ಹಿಂದಿನ ವಿಡಿಯೋದಲ್ಲಿ ಏನು ತೋರಿಸಿದ್ವಲ್ಲ ಅವೇ ತ್ಯಾಜ್ಯ ವಸ್ತುಗಳೇ ಇದಾವೆ ಅಂತ ಹೇಳ್ಬೋದು. ಅವೆಲ್ಲವನ್ನೂ ಈಗ ಕೆರೆಯಲ್ಲಿ ಸಂಗ್ರಹವಾಗಿದ್ದಾವೆ. ಇವೇ ನೀರನ್ನು ಯಾವುದೇ ಶುದ್ಧೀಕರಣ ಇರಲಾರದೆ, ಯಾವುದೇ ಫಿಲ್ಟರ್ ಇರಲಾರದೆ ಹಾಗೆಯೇ ಮಾನ್ವಿ ನಗರದ ಜನತೆಗೆ ಇಲ್ಲಿನ ಶಾಸಕರು, ಸಚಿವರು ಮತ್ತು ಅಧಿಕಾರಿಗಳು, ಪರಶುರಾಮ್ ದೇವಮಾನೆಯವರು ಅಂದರೆ ಚೀಫ್ ಆಫೀಸರ್ ಅವರು ಕೂಡ ಇಂಥ ಅಶುದ್ಧವಾದ ನೀರು, ಮಲಿನವಾದ ನೀರು, ವಾಸನೆದವರು ಇಂಥ ನೀರನ್ನು ಮಾನ್ವಿ ನಗರದ ಜನತೆಗೆ ಇವತ್ತು ಕುಡಿಸ್ತಾ ಇದ್ದಾರೆ. ಇದರಿಂದ ಮಾನ್ವಿ ಪಟ್ಟಣದ ಜನತೆ ಎಲ್ಲ ಅನಾರೋಗ್ಯದಿಂದ ಬಳಲಬಹುದು ಅಂತೇಳಿ ಮುಂದಿನ ದಿನ ಕುಡಿಯೋಕೆ ಅಂತ ಇಲ್ಲಿನ ಶಾಸಕರು ಹಂಪಯ್ಯ ನಾಯ್ಕ ಮತ್ತು ಪುರಸಭೆಯವರು ಅಧಿಕಾರಿಗಳ ಸಹಕಾರದಿಂದ ನೀರು ಸಂಗ್ರಹ ಮಾಡಿದ್ದಾರೆ. ಆದರೆ ಈ ನೀರು ಸ್ನಾನಕ್ಕೆ ಬಳಸಿದರೆ ಮೈಯೆಲ್ಲ ತಿಂಡಿ ತುರಿಕೆ ಬರುವುದಂತೂ ಡೌಟೇ ಇಲ್ಲ ಅಂತಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಮೈನುದ್ದೀನ್. ಸುಮಾರು ಒಂದು ವಾರದಿಂದ ತುಂಗಭದ್ರಾ ನದಿಯಿಂದ ಕುಡಿಯ ನೀರಿಗಾಗಿ ಕೆರೆಗೆ ಬಿಟ್ಟಿದ್ದಾರೆ. ಈ ಕುಡಿಯ ನೀರು ನಾವು ನೋಡಿದಾಗ ಇಲ್ಲಿ ಯಾವುದೇ ರೀತಿ ಕುಡಿಯ ನೀರಿಗೆ ಯಾವ ರೀತಿ ಬಿಡಬೇಕೆಂಬುದ್ರ ಬಗ್ಗೆ ಯಾವುದೇ ಒಂದು ಸ್ವಚ್ಛತೆ ಆಗಲಿ ಇನ್ನಿತರೆ ಆಗಲಿ ಯಾವ ರೀತಿ ಕಾರ್ಯನಿರ್ವಹಿಸ್ಬೇಕೆಂಬುದು ಯಾವೆಲ್ಲ ಜೀರೋದಲ್ಲಿದೆ. ಈ ಮಾನ್ವಿ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಏನು ಸ್ವಚ್ಛತೆ ಮಾಡ್ತಾರ ಆ ವೇಸ್ಟೇಜ್ ಇವತ್ತು ನಾವು ಈ ಒಂದು ಕೆರೆಯಲ್ಲಿ ಕಾಣ್ಬೋದು. ಇದರಲ್ಲಿ ಯಾವ ರೀತಿ ಇದೆ ಅಂದರೆ ಇವತ್ತು ಇಂಥ ತ್ಯಾಜ್ಯ ಇಲ್ಲ ಅಂತ ಹೇಳ್ಬಾರ್ದು. ಇವತ್ತು ಮಿಲ್ಕ್ ಪ್ಯಾಕೆಟ್ ಇದೆ, ಸಿರೆಂಜ್ ಇದೆ, ಮೆಡಿಸನ್ಸ್ ಇದೆ, ಎಲ್ಲ ರೀತಿಯಿಂದ ಸಿರಫ್ ಇವತ್ತಿಲ್ಲಿ ಏನು
ಮಾನವಿ ಪುರಸಭೆಯಲ್ಲಿ ನಾವು ಪಟ್ಟಣದಲ್ಲಿ ಏನು ನೋಡ್ತೀವಿ ಘನತ್ಯಾಜ್ಯ ವಸ್ತು ಅಥವಾ ವೇಸ್ಟೇಜ್ ಎಲ್ಲ ಈ ಕೆರೆಯಲ್ಲಿ ನೋಡ್ಬೋದು. ಈ ಕೆರೆ 8 ವರ್ಷ ಆಯ್ತು ಈಗ ನಿರ್ಮಾಣ ಆಗಿ. 8 ವರ್ಷದ ಆದರೂ ಸಹಿತ ಜನಪ್ರತಿನಿಧಿಗಳಿಗೆ ಈ ಒಂದು ಕೆರೆಗೆ ಈ ನೀರನ್ನು ಶುದ್ಧೀಕರಣ ಮಾಡಿ ಕುಡಿಯೋ ನೀರಿಗೆ ಸಾರ್ವಜನಿಕರಿಗೆ ನೀಡಬೇಕೆಂಬ ಒಂದು ಇಚ್ಛಾಶಕ್ತಿ ಜನಪ್ರತಿನಿಧಿಗಳಿಗಿಲ್ಲ. ಇದರಲ್ಲಿ ಬೋಸರಾಜ್ ಅವ್ರು ಹೇಳ್ತಾರ, ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಬರೀ ಟೇಬಲಿಗೆ ಕುಂದಿರ್ತೀರಿ, ನೀವು ಹೇಳ್ತೀರಿ. ಮಾನ್ಯ ಬೋಸರಾಜ್ ಅವರೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತು ಅತಿ ಹೆಚ್ಚು ಜನಪ್ರತಿನಿಧಿಯಾಗಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರದವರು ಜನಪ್ರತಿನಿಧಿಗಳಾಗ್ಯಾರ, ನೀವೂ ಸಚಿವರಾಗಿರಿ. ನೀವು ಅದರಲ್ಲಿ ಸಚಿವರಾದರೂ ಸಹಿತ ಮಾನವಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡ್ತೀರಿ. ಆದರೆ ಆ ಒಂದು ಆದ್ಯತೆಯಲ್ಲಿ ಕುಡಿಯೋ ನೀರಿಗೆ ಯಾಕೆ ನೀಡ್ತಾ ಇಲ್ಲ ನೀವು? ಇಲ್ಲಿ ಬರ್ರಿ ಒಂದ್ಸಲ ನೋಡ್ರಿ ಇದ್ರ ಬಗ್ಗೆ ಯಾಕೆ ಪ್ರಸ್ತಾವನೆ ಇಟ್ಕೇಸಿ ಒಂದು ಕುಡಿಯೋ ನೀರು ಯೋಜನೆಗೆ ಫಿಲ್ಟರ್ ಬೆಡ್ ತರ್ತಾ ಇಲ್ಲ ನೀವು? ಏನು ಸರ್ಕಾರದಲ್ಲಿ ಏನು ಅನುದಾನ ಇಲ್ಲ ಅಥವಾ ಗ್ಯಾರಂಟಿ ಯೋಜನೆಗೆ ಹೋದದಕ್ಕೆ ಏನನ್ನ ಅಮೌಂಟ್ ಇಲ್ಲ? ಇದೇ ನೀರಿನ ಎಷ್ಟು ವರ್ಷ ಕುಡಿಸ್ಬೇಕಂತ ಮಾಡಿರಿ. ಡೈರೆಕ್ಟ್ ರಾ ವಾಟರ್ ಇದೇ ನೀರನ್ನೇ ನಮಗೆ ಬರುತ್ತೆ, ಇದನ್ನೇ ನಾವು ಬಳಕೆ ಮಾಡ್ತೀವಿ. ಈ ನೀರು ಸೇವನೆ ಮಾಡಿದ್ರೆ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂಬ ಬಗ್ಗೆ ಸಾಮಾನ್ಯ ಜ್ಞಾನ ಇದೆಯಾ ನಿಮಗೆ? ಯಾವುದೇ ಹಾಸ್ಪಿಟ್ಲಲ್ಲಿ ಹೋಗ್ರಿ, ಚರ್ಮ ರೋಗದ್ದು ಪೇಷಂಟ್ಗಳನ್ನೇ ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ. ಬರೀ ವೀಕೆಂಡಿಗೆ ಬಂದು 2 ದಿನ ಇಲ್ಲಿ ತಿರುಗಾಡಿ ಹೋದ್ರಲ್ಲ. ಇದ್ರ ಬಗ್ಗೆ ಸಾರ್ವಜನಿಕ 8 ವರ್ಷ ಆಯ್ತು. ಇದ್ರ ಬಗ್ಗೆ ಅನುದಾನ ತಗೊಂಬರ್ರಿ, ಹೊಸ ಒಂದು ಫಿಲ್ಟರ್ ಬೆಡ್ ಮಾಡ್ರಿ. ಬೇಕಾದಷ್ಟು ಜಾಗ ಇದೆ ಇಲ್ಲಿ, ಫಿಲ್ಟರ್ ಬೆಡ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಂದ್ರೆ ಮಾನವ ಜನರಿಗೆ ಇಂಥ ಒಂದು ಜನಪ್ರತಿನಿಧಿಗಳಿಂದ ನಾವು ಏನು ನಿರೀಕ್ಷೆ ಮಾಡೋದಾಗುತ್ತೆ ಹೇಳ್ರಿ. ಇಂಥವ್ರು ನಾವು ಪ್ರತಿನಿತ್ಯ ನಾವು ಇವ್ರ ಬಗ್ಗೆ ಹೇಳ್ತೀವಿ, ಇವರು ಹಾಗೆ ಹೀಗೆ ನಾವು ಪ್ರತಿ ಆಫೀಸರ್ಸ್ಗೆ KDP ಸಮಯದ KDP ಸಾಮಾನ್ಯ ಸಭೆಯಲ್ಲಿ ಹೇಳ್ತಾರ, ಕುಡಿಯೋ ನೀರಿಗೆ ಯಾವುದು ತೊಂದರೆ ಆಗಬಾರ್ದು, ಬರೀ ಇಲ್ಲಿ ತೊಂದರೆ ಏನಾಗಿದೆ ಅಂತ ಕಣ್ಣಾರ ತೋರಿಸ್ತೀವಿ ನಾವು. ಇಂಥ ಒಂದು ಜನಪ್ರತಿನಿಧಿಯಿಂದ ಏನು ಮಾಡ್ತೀರಿ? ಹಾಗಾಗಿ ನಾನು ಮಾನ್ಯ ಸಚಿವರಿಗೆ ಈ ಮೂಲಕ ಈ ಒಂದು ನೀವೇನು ದೀರ್ಘಾವಧಿಯನ್ನು ನಾವು 50 ವರ್ಷ ರಾಜಕೀಯ ಮಾಡಿವಿ, ಆಗ ಮಾಡಿವಿ ಈಗ ಮಾಡಿವಿ ಅಂತ ಹೇಳ್ತಾರಲ್ಲ, ನಿಮ್ಮ ಒಂದು ಕಾರ್ಯವೈಖರಿ ಏನೈತೆ ಅಂಬದು ಇದೇ ಒಂದು ಕೆರೆ ಮೂಲಕನೇ ನಾವು ಕಾಣ್ಬೋದು. ಇಷ್ಟೆಲ್ಲ ನೀರಿದ್ರು ವಾರಕ್ಕೆ 7 ದಿನಕ್ಕೊಂದ್ಸಲ ನೀರು ಸಿಗಾಕತ್ತದ, ಏನ್ರಿ ಇದು? ಇಲ್ಲಿ ಏನು ಸಮಸ್ಯೆ ಆಗೈತೆ ಅಂದರೆ, ಟ್ಯಾಂಕ್ಗಳು ಕಟ್ಟಾರ, ಅವು ನಿಗದಿತ ಸಮಯದಲ್ಲಿ ಆಗ್ತಾ ಇಲ್ಲ. ಒಂದೇ ಟ್ಯಾಂಕ್ ಇವತ್ತಾಗಿತ್ತು, ಅದು ಜುಮ್ಮಲ್ದಡ್ಡಿಯಲ್ಲಿ. ಇವತ್ತು ಮಾನವಿ ಪಟ್ಟಣಕ್ಕೆ ಸುಮಾರು 3 ರಿಂದ 4 ಟ್ಯಾಂಕ್ ಆಗಬೇಕು. ಜಯನಗರ, APMC ಬೇರೆ ಬೇರೆ ಕಡೆಗೆಲ್ಲ ನಿಗದಿ ಆಗ್ಯಾವ. ಆದರೆ ಇವರೆಲ್ಲ ಇಚ್ಛಾಶಕ್ತಿ ಕೊರತೆಯಿಂದ ಆ ಒಂದು ಕಾಮಗಾರಿಗಳಿಗೆ ಯಾವುದೇ ರೀತಿ ಆದ್ಯತೆ ನೀಡದೆ ಜನರು ಹೀಗೆ ನಳ್ಳಿ ಸಾಯಲೆಂಬ ಉದ್ದೇಶಕ್ಕಾಗಿ ಆ ಒಂದು ವಿಷಯಗಳನ್ನ ಯಾವುದೇ ರೀತಿ ತೆಗ್ತಾ ಇಲ್ಲ.